ರಾಜ್ಯದ ಹಲವು ಕಡೆಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಅದರಲ್ಲೂ ಕೂಡ ಭೀಮಾ ನದಿ ಬತ್ತಿ ಹೋಗಿದೆ. ಕುಡಿಯೋದಕ್ಕೆ ನೀರಿಲ್ಲದೆ ಅಲ್ಲಿ ದಿನನಿತ್ಯ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ ಎಲ್ಲೆಲ್ಲೂ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಭೀಮಾ ನದಿ ಬರಿದಾಗ್ಬಿಟ್ಟಿದೆ. ಬತ್ತಿ ಹೋದ ಭೀಮೆಯನ್ನ ಕಂಡು ಅಲ್ಲಿನ ಜನ ಮಮ್ಮಲ ಮರುಗ್ತಾ ಇದ್ದಾರೆ. ನದಿ ಬತ್ತಿ ಹೋದ ಹಿನ್ನೆಲೆಯಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗ್ತಾ ಇದೆ. ಈಗ ಭೀಮಾ ನದಿಗಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದೆ. ಭೀಮಾ ನದಿಗೆ ನೀರು ಹರಿಸುವಂತೆ ಮಹಾರಾಷ್ಟ್ರ ಸಿಎಂಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರ ಕೂಡ ಬರೆದಿದ್ದಾರೆ. ಅಫ್ಜಲ್ಪುರ ಪಟ್ಟಣದ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ. ವಾರಕ್ಕೊಂದು ಬಾರಿ ಮಾತ್ರ ಕುಡಿಯೋ ನೀರು ಸರಬರಾಜಾಗ್ತಾ ಇದೆ. ಹೀಗಾಗಿ ಅಲ್ಲಿ ಸಮಸ್ಯೆ ಉದ್ಭವ ಆಗ್ತಾ ಇರೋದು. ಸೊನ್ನ ಬ್ಯಾರೇಜ್ನಲ್ಲಿರುವ ಡೆಡ್ ಸ್ಟೋರೇಜ್ ನೀರು ಪೂರೈಕೆ ಆಗ್ತಾ ಇದೆ. ನೋಡಿ, ಇದು ಕೇವಲ ಒಂದು ಭಾಗದಲ್ಲ, ರಾಜ್ಯದ ಹಲವು ಕಡೆಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಎದುರಾಗ್ತಾ ಇದೆ. ಹಾಗಾದರೆ ಭೀಮಾ ನದಿ ಬತ್ತಿ ಹೋಗಿದ್ರಿಂದ ಅಲ್ಲಿನ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ ಅನ್ನೋ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ದೀಪದ ಕೆಳಗೆ ಕತ್ಲು ಅನ್ನೋ ಹಾಗೆ ಭೀಮಾ ನದಿ ಹರಿಯುವಂಥ ಅಫ್ಜಲ್ಪುರ ತಾಲೂಕಿನಲ್ಲೇ ಇದೀಗ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂಥದ್ದು. ಅದಕ್ಕೆ ಭಾಳ ಪ್ರಮುಖ ಕಾರಣ ಅಂತಂದರೆ ಇವತ್ತು ಭೀಮೆ ಬರಿದಾಗಿ ನಿಂತಿರುವಂಥದ್ದು. ಸದ್ಯ ನಾನೀಗ ಅದೇ ಭೀಮಾ ನದಿಯಲ್ಲಿರುವಂಥದ್ದು. ಭೀಮೆ ಸಂಪೂರ್ಣವಾಗಿ ಬತ್ತಿ ಹೋಗಿರುವಂಥದ್ದು. ಹನಿ ನೀರಿಗೂ ಕೂಡ ಇಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ದೃಶ್ಯದಲ್ಲಿ ನೋಡ್ಬೋದು, ವಿಶಾಲವಾಗಿ ಏನು ಕಲಬುರಗಿ ಜಿಲ್ಲೆಯಲ್ಲಿ ಹರಿಯುವಂಥ ಈ ಭೀಮಾ ನದಿ, ಪ್ರಮುಖವಾಗಿ ಅಫ್ಜಲ್ಪುರದಿಂದ ಆರಂಭವಾಗುವಂಥ ಭೀಮಾ ನದಿ ಇವತ್ತು ಸಂಪೂರ್ಣವಾಗಿ ಬತ್ತಿ ಹೋಗಿರುವಂಥದ್ದು. ಭೀಮಾ ನದಿಯಲ್ಲಿ ಇಳಿದು ಇವತ್ತು ನಾವು ಆ ಒಂದು ನೈಜ ದೃಶ್ಯವನ್ನು ತೋರಿಸುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಒಂದೇ ಒಂದು ಹನಿ ನೀರು ಕೂಡ ಎಲ್ಲೂ ಇಲ್ಲ. ಸಾಕಷ್ಟು ಏನು ಮರಳು ಎಲ್ಲ ಕಡೆ ಕಣ್ಣು ಹಾಯಿಸಿದಷ್ಟು ದೂರ ಕೂಡ ಮರಳೆ ಕಂಡು ಬರ್ತಾ ಇರುವಂಥದ್ದು. ಇಲ್ಲಿ ದನ ಕರುಗಳಿಗೂ ಕೂಡ ನೀರಿಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ನೋಡ್ಬೋದು. ಈಗ ಭೀಮಾ ನದಿಯ ದಡದಲ್ಲಿ ಅಂದರೆ ಏನು ಸಾಕಷ್ಟು ದನ ಕರುಗಳು ಮೇವನ್ನು ತಿಂತಾ ಇರುವಂಥದ್ದು. ಆದರೆ ಮೇವು ತಿಂದಂಥ ದನ ಕರುಗಳಿಗೆ ಇದೀಗ ಕುಡಿಯುವಂಥ ನೀರಿಲ್ಲದೆ ಪರದಾಟ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇದು ಏನು ಅಫ್ಜಲ್ಪುರದಲ್ಲಿರುವಂಥ ಸೊನ್ನ ಬ್ಯಾರೇಜ್ನಲ್ಲಿ ಈಗ 0.47 TMC ನೀರು ಇದೆ. ಅದು ಡೆಡ್ ಸ್ಟೋರೇಜ್ ಇರುವಂಥದ್ದು. ಸೊ ಅದನ್ನು ಕೂಡ ಬಳಕೆಗೆ ಬರ್ತಾ ಇಲ್ಲ. ಆದರೆ ಕುಡಿಯೋಕ್ಕೆ ಅನಿವಾರ್ಯ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ಸಂದರ್ಭದಲ್ಲಿ ಆ ಡೆಡ್ ಸ್ಟೋರೇಜ್ ನೀರನ್ನೇ ಅಫ್ಜಲ್ಪುರದ ಜನತೆಗೆ ನೀರನ್ನು ಒದಗಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು ಅಫ್ಜಲ್ಪುರ ಪುರಸಭೆ ಅಧಿಕಾರಿಗಳು. ಸೊ ಆ ನಿಟ್ಟಿನಲ್ಲಿ ನೀರು ಒದಗಿಸೋದಕ್ಕೆ ಮುಂದಾದರೂ ಕೂಡ ಕೇವಲ ವಾರಕ್ಕೆ ಒಂದು ಬಾರಿ ನೀರು ಮಾತ್ರ ಇದೀಗ ಅಫ್ಜಲ್ಪುರದ ಜನರಿಗೆ ಪೂರೈಕೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇನ್ನು ಮುಂದಿನ ಕೆಲ ದಿನಗಳಲ್ಲಿ ಕಲಬುರಗಿ ನಗರದ ಜನರಿಗೂ ಕೂಡ ಇದೀಗ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತೆ. ಯಾಕಂತಂದರೆ ಈಗಾಗಲೇ ಭೀಮೆ ಸಂಪೂರ್ಣವಾಗಿ ಬತ್ತಿ ಹೋಗಿರೋದ್ರಿಂದ ಈ ಭೀಮಾ ನದಿಯ ನೀರೇ 60 MLD ನೀರಷ್ಟು ಏನು ಕಲಬುರಗಿ ನಗರಕ್ಕೆ ಪೂರೈಕೆ ಆಗ್ತಾಯಿತ್ತು. ಆದರೆ ಆ ನೀರು ಕೂಡ ಇದೀಗ ಏನು ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕೇವಲ 15ರಿಂದ 20 ದಿನಗಳ ಒಳಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ನೀರಿಗಾಗಿ ದೊಡ್ಡ ಮಟ್ಟದ ಹಾಹಾಕಾರ ಶುರುವಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂತಂದರೆ ಈಗಾಗಲೇ ಏನು ಸಂಪೂರ್ಣವಾಗಿ ಈ ಒಂದು ಭೀಮಾ ನದಿ ಬತ್ತಿ ಹೋಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನೀರಿನ ಸಮಸ್ಯೆ ಭಾಳ ಉದ್ಭವ ಆಗ್ತಾ ಇರುವಂಥದ್ದು. ಜಿಲ್ಲಾಡಳಿತ ಯಾವ ರೀತಿಯಾದಂಥ ಎಚ್ಚರಿಕೆಯ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.